ಮಹಾದೇವ್. ಸಮುದ್ರ ಮಂಥನದ ಕಥೆ ನೆನಪಿದೆಯಾ ನಿಮ್ಗೆ? ಆ ಕಥೆಯಲ್ಲಿ ನಮ್ಮ ಶಿವ ವಿಷ ಕುಡ್ದ ಅಂತ ಹೇಳ್ತಾರಲ್ಲ, ಆ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ದೇವಸ್ಥಾನ ನಮ್ಮ ದೇಶದಲ್ಲಿ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಎಷ್ಟು ಚಂದ ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ದೇವಸ್ಥಾನವನ್ನ ಎಂಟರ್ ಆಗ್ತಾ ಇದ್ದ ಹಾಗೆ ಪರ್ಸನಲಿ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು. ನಿಮ್ಮನ್ನೇ ನೋಡಿದೆ ನಾನು. ಅರೆ ರೇ, ಹಾಯ್ ಮಚ್ಚಿ. ಈ ದೇವಸ್ಥಾನವನ್ನ ಸುತ್ತುವರಿತಾ ಇದ್ದ ಹಾಗೆ ನಂಗೆ ಇನ್ನೂ ಭಯಂಕರ ಖುಷಿಯಾಗಿದ್ದು ಏನಕ್ಕೆ ಅಂತಂದ್ರೆ, ಉತ್ತರ ಭಾರತದ ದೇವಸ್ಥಾನದ ಆರ್ಕಿಟೆಕ್ಚರ್ ಸ್ವಲ್ಪ ಡಿಫರೆಂಟ್ ಇರುತ್ತೆ. ಆದ್ರೆ ಇಲ್ಲಿನ ದೇವಸ್ಥಾನದಲ್ಲಿ ದಿಟ್ಟೋ ಅಂತಂದ್ರೆ ದಿಟ್ಟೋ ನಮ್ಮ ದ್ರವಿಡಿಯನ್ ಸ್ಟೈಲ್, ಅಂದ್ರೆ ದಕ್ಷಿಣ ಭಾರತದಲ್ಲಿ ದೇವಸ್ಥಾನಗಳನ್ನ ಹೇಗೆ ಕಟ್ತಾರಲ್ಲ ಅದೇ ರೀತಿಯಾಗಿ ಕಟ್ಟಿದ್ದಾರೆ. ಇಲ್ಲಿ ಒಂದು ಚಂದ ಪದ್ಧತಿ ಅನ್ನುವಂಥದ್ದು ಕೂಡ ಇದೆ. ಅದಕ್ಕಿಂತ ಮುಂಚೆ ನಮ್ಮ ನೀಲಕಂಠ ಮಹಾದೇವನ ದರ್ಶನವನ್ನ ಪಡೆದುಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡ್ಲಿ ನಮ್ಮ ಶಿವ ಅಂತ ಕೇಳ್ತಾ, ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ. ಸಿದ್ಧ ಸಮಾಧಿ ಮಂದಿರ ಅನ್ನೋದು ಬಹಳಷ್ಟು ಪ್ರತೀತಿಯನ್ನ ಹೊಂದಿದೆ. ಜನ ನಡ್ಕೊಳ್ತಾರೆ, ನಂಬುತ್ತಾರೆ, ಹರಕೆಯನ್ನ ಕಟ್ಕೊಳ್ತಾರೆ. ಆ ಹರಕೆ ಕಟ್ಕೊಳ್ಳೋದ್ರಲ್ಲಿ ವಿಶೇಷ ಏನ್ ಗೊತ್ತಾ? ಕಲಾವ ದಾರವನ್ನ ಅವರವರ ಹರಕೆಗೆ ತಕ್ಕ ಹಾಗೆ ಅದೆಷ್ಟೋ ಮಡಿಕೆಯನ್ನ ಮಾಡಿ ಇಲ್ಲಿ ಶನಿ ದೇವಸ್ಥಾನ ಏನಿದೆ ಆ ದೇವಸ್ಥಾನದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೆ ನಂಬಿಕೆಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಬಹುಶಃ ಏನೂ ಇರಲಿಕ್ಕಿಲ್ಲ. ಈ ರೀತಿ ಕಟ್ಟಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಇವಾಗ ಯಾರ್ಯಾರಲ್ಲ ಅಕ್ಕ ನಾವು ಹೋಗ್ಬೇಕು, ಅಲ್ಲಿ ಹಾರಿಗೆ ಕಟ್ಬೇಕು, ಡೀಟೇಲ್ಸ್ ಕೊಡಕ್ಕ ಅಂತ ಯಾರು ಹೇಳ್ತೀರಾ? ನನ್ನ ಯೂಟ್ಯೂಬ್ ಚಾನೆಲ್ ಸೌಮ್ಯ ಕೃಷ್ಣ ಹೆಗಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಡೀಟೇಲ್ ವಿಡಿಯೋವನ್ನ ಇವಾಗ ಅಂದ್ರೆ ಜಸ್ಟ್ ನಾವು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ, ಬರೇ ನೋಡ್ಕೊಂಡಿದ್ರೆ ಏನ್ ಪ್ರಯೋಜನ, ನಾವು ಬರ್ತಿದ್ವಿ ತಾನೇ ನಿಮ್ ಜೊತೆ ಅಂತ ಯಾರು ಹೇಳ್ತಿರೋ, ಜಾಯಿನ್ ಮೈ ಇನ್ಸ್ಟಾ ಪೇಜ್ ನೆಕ್ಸ್ಟ್ ಟ್ರಿಪ್ ಟ್ರೈಬ್. ನನ್ನ ಟ್ರಾವೆಲ್ ಕಮ್ಯುನಿಟಿಯನ್ನ ನಾನು ಆವಾಗ ಇಂಥ ಹಿಡನ್ ಜೆಮ್ಸ್ ಅಥವಾ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಯು ಬೆಟರ್ ಸ್ಟೇ ಟ್ಯೂನ್ಡ್ ಆನ್ ಮೈ ಅದರ್ ಇನ್ಸ್ಟಾ ಪೇಜ್ ನೆಕ್ಸ್ಟ್ ಟ್ರಿಪ್. ಸಿ ಯು, ಬಾಯ್.